ದೇವ್ರೆ, ಕನ್ಸಲ್ ಕೂಡ ಮದ್ವೆ ಆಗ್ಲಿಲ್ಲ ಅಂತಾನೆ ಬರ್ತಿದ್ಯಲ್ಲಪ್ಪ. ತಾಲಿ ಕಟ್ಟಿದ್ರು ಕರಿಣಿಮಣಿ ಮಾಲೀಕ ನೀನಲ್ಲ ಅನ್ನೋ ಥರ ಆಗೋಯ್ತಲ್ಲ ನನ್ನ ಜೀವನ. ಆದ್ರೆ ಕರಿಮಣಿ ಮಾಲೀಕ ಇವರೇ ಆಗಿ ಜೀವನ ಪೂರ್ತಿ ನನ್ನ ಜೊತೆ ನನಗೆ ಮುತ್ತೈದೆ ಭಾಗ್ಯ ಕೊಡೋರೋಗಿ ಉಳ್ಕೊಳ್ಳಪ್ಪ ದೇವ್ರೆ. ಶಂಕರ್ ಕುಡುಕ, ನನಗೊಬ್ಳು ಹೆಂಡ್ತಿ. ಇವತ್ತು ಫಸ್ಟ್ ನೈಟ್. ಇವತ್ತು ನನ್ನ ಮೊದಲ ರಾತ್ರಿ. ಸೀತಾ, ಸೀತಾ, ಈ ಬಾಟ್ಲಲ್ಲಿ ಇರೋದನ್ನ ಆ ಲೋಟಕ್ಕಾಕೆ. ಏನೇ ಮುಖ ನೋಡ್ತಾ ಇದೀಯ? ಆಕೆ ಹಾಕು ಅಂತ ಇದ್ದೀನಲ್ಲ, ಆಕೆ ಹೆಂಡ್ತಿ ಅಂದ್ರೆ ನೀನೇ ಕಣೆ, ನನ್ನ ಮುತ್ತಂತ ಹೆಂಡ್ತಿ. ನೋಡಿ, ಹೀಗೆ ಕುಡ್ದು ಕುಡ್ದು ನಿಮ್ಮ ಆರೋಗ್ಯನ ನೀವೇ ಹಾಳು ಮಾಡ್ಕೋಬೇಡಿ. ದಯವಿಟ್ಟು ನಿಮ್ ಕೈ ಮುಗಿತೀನಿ, ಕಾಲಿಡ್ಬೇಕು. ಕುಡಿಯೋದನ್ನ ಬಿಟ್ಬಿಡಿರಿ. ಕುಡಿಯೋ ತಪ್ಪು ಅಂತ ನನಗೂ ಗೊತ್ತು ಕಣೆ, ನೀನು ನನಗೆ ಬುದ್ಧಿ ಹೇಳ್ತೀಯ. ನೋಡು, ನಾನು ಕುಡಿಯೋದನ್ನ ನೋಡ್ಕೊಂಡಿರೋದೆ ನೀನ್ ಧರ್ಮ. ನನ್ಗೀಗ ಕುಡಿಯೋದಿಕ್ಕೆ ಹಣ ಬೇಕು. ಮದ್ವೆ ಆಗಿ ಬಂದ ತಕ್ಷಣ ಕುಡಿಯೋದಿಕ್ಕೆ ಅಂತ ನನ್ನ ಮೈ ಮೇಲೆ ಇದ್ದಿದ್ ಒಡವೆನೆಲ್ಲ ತಗೊಂಡೋಗ್ ಈಗ ಮತ್ತೆ ಹಣ ಬೇಕು ಅಂದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ? ಹಣ? ಕೇವಲ ಹಣಕ್ಕಾಗಿ ನಾನು ನಿನ್ನ ಮದುವೆ ಆಗಿರೋದು ಕಣೆ. ಹಣ ಇಲ್ಲ ಅಂದ್ರೇನು? ಈ ನಿನ್ ತಾಳಿನ ಮಾರಿ ಹಣ ಕೊಡೆ. ಅಗ್ನಿ ಸಾಕ್ಷಿಯಾಗಿ ನೀವೇ ಕಟ್ಟಿರೋ ಮಾಂಗಲ್ಯ, ಈ ಮಾಂಗಲ್ಯ ಬಿಟ್ಟು ನನ್ನ ಪ್ರಾಣ ಬೇಕಾದ್ರೂ ಪ್ರಾಣ? ನಾನು ಕಟ್ಟಿರೋ ತಾಳಿನ ಬಿಚ್ಕೊಡು ಅಂತಾನೆ ಕೇಳ್ತಾ ಇರೋದು. ಕೊಡೆ ಕೊಡೆ. ತಾಳಿ ತಾಳಿ ಚಿನ್ನದ ತಾಳಿ, ಹೆಣ್ಣಿನ ಬಾಳಿಗೆ ಇರುವೆ ಬೇಲಿ. ಓ, ಹೆಣ್ಣಿನ ಬಾಳಿಗೆ ಇದುವೇ ಬೇಲಿ. ಹಲೋ ಹಲೋ ಹಲೋ. ಗಂಡನೇ ಮಾಂಗಲ್ಯ ಕಿತ್ಕೊಂಡೋದ್ರೆ ನಮ್ಮಣ್ಣ ಬಂದು, ಅಮ್ಮ ಸೀತಾ, ನೀನ್ ಕೊಳ್ಳಲ್ ಮಾಂಗಲ್ಯ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳಿ? ಏನ್ ಮಾಡ್ಲಿ ಈಗ? ಹೆಣ್ಣಿಗೆ ಯಾವತ್ತು ಚಿನ್ನ ಚೂರೆ ಮಾಂಗಲ್ಯ ಆಗೋದಿಲ್ಲ. ಈ ಅರಿಶಿನ ದಾರ ಕೂಡ ಮಾಂಗಲ್ಯನೇ. ದಾರ ದಾರ
ಅರ್ಶಿನದಾರ ಹೆಣ್ಣಿನ ಬಾಳಿಗೆ ಇದುವೇ ಆಧಾರ. ಓ ಹೆಣ್ಣಿನ ಬಾಳಿಗೆ ಇದುವೇ ಆಧಾರ. ಸೀತಾ, ಸೀತಾ, ಅಣ್ಣ ಈಗ ಬಂದ್ಯ ಅಣ್ಣ? ಚೆನ್ನಾಗಿದ್ಯಾ? ನಾ ಚೆನ್ನಾಗಿದ್ದಮ್ಮ. ನೀ ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀನಿ ಅಣ್ಣ. ಸೀತಾ, ಇದೇನಮ್ಮ ಅರಿಶಿನ ದಾರ ಕಟ್ಕೊಂಡಿದೀಯಲ್ಲಮ್ಮ? ನಿನ್ನ ಕೊರಳ ಮಾಂಗಲ್ಯ ಏನಾಯ್ತಮ್ಮ? ಅವರು ಕುಡಿಯೋದಿಕ್ಕೆ ಅಂತ ಮಾಂಗಲ್ಯ ಕೂಡ ಕಿತ್ಕೊಂಡು ಹೋಗ್ಬಿಟ್ರು ಅಣ್ಣ. ಸೀತಾ, ಅಂದು ಹಸು ಕೇಳಿದ ಮಾತನ್ನು ಕೇಳದೆ ದುಡುಕಿ ನಿನ್ನ ಒಬ್ಬ ಹುಡುಗನಿಗೆ ಮದುವೆ ಮಾಡ್ಕೊಟ್ಟು ತಪ್ಪು ಮಾಡ್ಬಿಟ್ಟಮ್ಮ, ತಪ್ಪು ಮಾಡ್ಬಿಟ್ಟೆ.